ಒಂದೇನೆ ಹೃದಯ ಎರಡು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಹೊಸ ರೆಸಿಪಿ ಏನು ಅಂದರೆ ಸ್ಟ್ರೀಟ್ ಸ್ಟೈಲ್ ಪೀನಟ್ ಬನ್ ಮಸಾಲ ಹೇಗೆ ಮಾಡೋದು ಅಂತ. ಇವಾಗ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಏನೇನು ಬೇಕು ಅಂದರೆ ಫಸ್ಟ್ ನಾವಿಲ್ಲಿ ಕಡಲೆ ಬೀಜನ ತೊಗೊಂಡಿದ್ದೀವಿ. ಇವಾಗ ಕಡಲೆ ಬೀಜನ ಹುರ್ಕೊಳ್ಳೋಣ. ಒಂದು ತವಕ್ಕೆ ಹಾಕೊಂಡು ಒಂದು ಬಾಣಲಿ ಕಾಯಕ್ಕೆ ಇಟ್ಕೊಂಡಿದ್ವಿ. ಇವಾಗ ಅದಕ್ಕೆ ಕಡಲೆ ಬೀಜನ ಹಾಕೊಳ್ಳೋಣ. ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇವಾಗ ಅದನ್ನ ಆರಿಸ್ಕೊಂಡು ಸಿಪ್ಪೆ ಬಿಡಿಸ್ಕೊಂಡಿಟ್ಟಿದ್ದೀವಿ. ಆ ಸಿಪ್ಪೆ ಬಿಡಿಸಿ ಇಡ್ತಿರೋ ಅಂತಕ್ಕೆ ಮಸಾಲಾನ ಎಲ್ಲ ಹಾಕೋಬೇಕು. ಮಸಾಲ ಹಾಕೊಳ್ಳೋದಕ್ಕೆ ನಾವೇನೇನು ತೊಗೊಂಡಿದ್ದೀವಿ ಅಂದರೆ ಗರಂ ಮಸಾಲ, ಪೆಪ್ಪರ್ ಪೌಡರು, ಚಾಟ್ ಮಸಾಲ, ಅರಿಶಿನ ಒಂದು ಸ್ವಲ್ಪ, ಆಮೇಲೆ ಒಂದು ಸ್ವಲ್ಪ ಉಪ್ಪನ್ನ ತೊಗೊಂಡಿದ್ದೀವಿ. ನಾವಿವಾಗ ಅದೇ ಬಾಣಲಿಗೆ ಎಣ್ಣೆ ಇಟ್ಕೊಂಡು ಅವಾಗಲೇ ತೋರಿಸಿದಂಥ ಮಸಾಲನೆಲ್ಲ ಹಾಕೊತಾ ಇದ್ದೀನಿ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನ ಹುರ್ಕೊಂಡಿದ್ದೀವಿ. ಇದಕ್ಕೆ ಕಡಲೆ ಬೀಜನ ಹಾಕೊಳ್ಳೋಣ. ಆವಾಗಲೇ ಬಿಡಿಸಿಟ್ಟಿದ್ರಲ್ಲ ಸಿಪ್ಪೆ ಎಲ್ಲ ಅದನ್ನ. ಇವಾಗ ಇದನ್ನ ಹಾಕೊಂಡು ಮತ್ತೆ ಮಿಕ್ಸ್ ಮಾಡೋಣ. ಇವಾಗ ಇದು ರೆಡಿ ಆಗಿದೆ, ಹುರ್ಕೊಂಡಿದ್ದೀವಿ. ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳ್ತೀನಿ ಬನ್ನಿ. ಇವಾಗ ನೋಡಿ ಪೀನಟ್ ಮಸಾಲ ರೆಡಿ ಆಗಿದೆ. ಇವಾಗ ಈರುಳ್ಳಿನ ಹಾಕೊಳ್ಳೋಣ ಒಂದು ಸ್ವಲ್ಪ. ಬದುಕಿನ ಕೊರತೆಯನು ಅದಾದ್ಮೇಲೆ ಟೊಮೆಟೊ ಮತ್ತೆ ಸೌತೆಕಾಯಿನ ಹಾಕೊಳ್ತಾ ಇದೀವಿ. ಅದಾದ್ಮೇಲೆ ಕ್ಯಾರೆಟ್ನ ಹಾಕೊಳ್ಳೋಣ. ಇವಾಗ ಇದನ್ನೆಲ್ಲ ಹಾಕೊಂಡ್ಮೇಲೆ ಒಂಚೂರು ನಿಂಬೆಹಣ್ಣು ರಸನ ಇಟ್ಕೊಳ್ಳೋಣ ಇದಕ್ಕೆ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಅದು ರೆಡಿ ಆಯ್ತಲ್ಲ ಸ್ಟಫಿಂಗು. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ಗ್ರೀನ್ ಚಟ್ನಿ ಮಾಡ್ಕೊಂಡಿದ್ದೀವಿ. ಆ ಗ್ರೀನ್ ಚಟ್ನಿ ಹಾಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಗ್ರೀನ್ ಚಟ್ನಿ ಮಾಡೋದು ತುಂಬ ಈಸಿ. ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು ಮತ್ತೆ ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಹಾಕೊಂಡು ಸ್ವಲ್ಪ ಮೊಸರು, ನಿಂಬೆಹಣ್ಣು ರಸನ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಹಾಕೊಳ್ಳಿ. ಇವಾಗ ನೋಡಿ ನಾವು ಇದನ್ನ ಹಾಕೊಂಡಿದ್ದೀವಿ ಗ್ರೀನ್ ಚಟ್ನಿ. ಇವಾಗ ಆವಾಗಲೇ ಮಾಡ್ತಿದ್ವಲ್ಲ ಸ್ಟಫಿಂಗ್, ಅದನ್ನ ಹಾಕೊಳ್ಳೋಣ. ಇವಾಗ ನೋಡಿ ಆ ಸ್ಟಫಿಂಗ್ ಹಾಕೊಂಡಿದ್ವಿ. ಇವಾಗ ಸೇವನ ಹಾಕೊಳ್ಳೋಣ. ಇವಾಗ ನೋಡಿ ಸೇವನ ಕೂಡ ಹಾಕೊಂಡಿದ್ದೀವಿ. ಇವಾಗ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಇವಾಗ ಇದು ಸರ್ವ್ ಮಾಡ್ಕೊಂಡಿದ್ದೀವಿ. ಇವಾಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಇದು ಕಾಲೇಜ್ ಮಕ್ಕಳು ಮತ್ತು ಸ್ಕೂಲ್ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಮತ್ತು ತುಂಬ ಕಮ್ಮಿ ಸಮಯದಲ್ಲಿ ಇದನ್ನು ಮಾಡ್ಕೋಬೋದು. ಹೆಲ್ದಿ ರೆಸಿಪಿ ಇದು ಹೌದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಭಾಗ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.